ಯುವ ಜನತೆಯೊಂದಿಗೆ ಪ್ರಜಾಶಕ್ತಿ ಟಿವಿಯ ಹೋರಾಟಕ್ಕೆ ಸಂದ ಜಯ. ಈಗ ಒಬ್ರು ಇದನ್ನ ಕೊಟ್ಟಿದ್ದಾರೆ ನಮಗೆಲ್ಲ ಡಾಕ್ಯುಮೆಂಟು, ಈ ಥರ ಇದೆ ಅಂತ ಡಾಕ್ಯುಮೆಂಟ್ ಎಲ್ಲ ಬಂದಿದೆ. ನೀವು ಇದರಲ್ಲಿ ರಾಂಗ್ ಮಾಡ್ತಾ ಇದ್ದೀರಾ. ADC ಅವರು ಹೇಳಿದ್ದಾರೆ ಗಮನಕ್ಕೆ ಬಂದಿಲ್ಲ, ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಬೆಲೆ ಕೊಡ್ತಾರೆ. ಅಂದರೆ ಇದಕ್ಕೇನು ಈ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಬಂದಿರೋದೆಲ್ಲ ಈ ಥರ ಮಾಡ್ಕೊಂಡ್ರೆ ಗೈಡ್ಲೈನ್ಸ್ ಪಾಲಿಸದೆ ಸರ್ದಾರ್ ವಲ್ಲಭಭಾಯಿ ಜನ್ಮದಿನಕ್ಕೆ ಸಿದ್ಧತೆ. ಪ್ರೈವೇಟ್ ಪ್ರೋಗ್ರಾಮ್ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ. 1,75,000 ದುಡ್ಡು ರಿಲೀಸ್ ಮಾಡಿದೆ. ನ್ಯಾಯಯುತವಾಗಿ ಇದು ದುಡ್ಡು ಅನುಷ್ಠಾನ ಆಗಬೇಕು ಮೇಡಮ್. ಕಾರ್ಯಕ್ರಮವನ್ನ ರದ್ದುಗೊಳಿಸುವಂತೆ ಸೂಚಿಸಿದ ಮೇಲಧಿಕಾರಿಗಳು. 4 ಜನನ ಕೂರಿಸ್ಬಿಟ್ಟು 1.25 ಲಕ್ಷ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಂದ್ರೆ ಏನು ಯಾವ ಪುರುಷಾರ್ಥ ಕಾರ್ಯಕ್ರಮ ಮಾಡ್ತಿದ್ದೀರಾ ನೀವು? ADC ನನಗೆ ಗೊತ್ತಿಲ್ಲ ಅಂತಿದ್ದೀರಾ ಮೇಡಮ್. ನಾವು ಮೀಡಿಯಾದವರು ಎಲ್ಲ ಜೊತೆಲೆ ಹೋಗಿದ್ದೀವಿ, ವಿತ್ ರೆಕಾರ್ಡ್ ಇದೆ. ಎಸ್ ವೀಕ್ಷಕರೇ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮದಿನದ ಪ್ರಯುಕ್ತ ಏಕತಾ ನಡಿಗೆ ನಡೆಸಲು ತುಮಕೂರಿನ ಮೈ ಭಾರತ್ ಇಲಾಖೆಗೆ 1.75 ಲಕ್ಷ ಹಣವನ್ನ ಬಿಡುಗಡೆ ಮಾಡಿತ್ತು. ಆದರೆ ಅಧಿಕಾರಿಗಳು ಯಾವುದೇ ಶಿಷ್ಟಾಚಾರವನ್ನ ಪಾಲಿಸದೆ ಏಕಾಏಕಿ ಕಾರ್ಯಕ್ರಮವನ್ನ ನಡೆಸಲು ಮುಂದಾಗಿದ್ರು. ಈ ಕುರಿತಾಗಿ ಯುವಜನತೆ ಮತ್ತು ಪ್ರಜಾಶಕ್ತಿ ಟಿವಿ ಮೇಲಧಿಕಾರಿಗಳಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿತ್ತು. ಕೂಡಲೇ ಎಚ್ಚೆತ್ತ ಮೇಲಧಿಕಾರಿಗಳು ಸಿದ್ದಗಂಗಾ ಮಠದಲ್ಲಿ ದಿಢೀರ್ ನಡೆಯಬೇಕಾಗಿದ್ದ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿ ಮತ್ತು ಯುವ ಜನತೆಯ ತಂಡಕ್ಕೆ ಸಂದ ಜಯವಾಗಿದೆ. ಹೌದು, ಕಾರ್ಯಕ್ರಮ ಮಾಡಲು ಶಿಷ್ಟಾಚಾರ ಪಾಲಿಸಲವೆಂದು ಮೈ ಭಾರತ್ ಇಲಾಖೆಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದ್ದು, ಇದೀಗ ಇಲಾಖೆಯ ವಿರುದ್ಧ ಯುವ ಜನತೆಯೇ ತಿರುಗಿ ಬೀಳುವಂತಾಗಿತ್ತು. ಯುವ ಜನತೆಗೆ ನಿಮ್ಮ ಜೊತೆಗೆ ಪ್ರಜಾಶಕ್ತಿ ಟಿವಿಯ ಧ್ವನಿಗೂಡಿಸಿ ಶಿಷ್ಟಾಚಾರವನ್ನ ಪಾಲಿಸದ ಮೈ ಭಾರತ್ ಕ್ರೀಡಾ ಇಲಾಖೆಯ ವಿರುದ್ಧ ಶಿಷ್ಟಾಚಾರ ಪಾಲಿಸಬೇಕೆಂದು ತಿಳಿಸಿತು. ಆದರೆ ಯಾವುದಕ್ಕೂ ಮುಲಾಜಿಲ್ಲದೆ ಕಾರ್ಯಕ್ರಮಕ್ಕೆ ಮುಂದಾಗಿತ್ತು. ಇದೇ ಕಾರಣಕ್ಕೆ ಇಂದು ಸಿದ್ದಗಂಗಾ ಮಠದಲ್ಲಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನ ನಡೆಸಿತು. ಆದರೆ ಇದೀಗ ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಇದು ಸೆಂಟ್ರಲ್ ಇಂದ ಬಂದಿರೋದು ಸರ್. ಹೌದು ಸರ್. ಸೆಂಟ್ರಲ್ ಇಂದ ಯಾರು ಬಂದಿದ್ದೀರಿ? ಹೌದು ಸರ್. ಇದು ಯಾವಾಗ ಮಾಡಿದ್ರು ಕಾರ್ಯಕ್ರಮ? 25th ಈಗ ಟುಡೇ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಸರ್. ಯಾರು ಡೇಟ್ ಮಾಡ್ತಾ ಇದ್ದಾರೆ? ನಾಳೆ ನಡೀಲಿಲ್ಲ ಅಂದ್ರೆ ADC ಕ್ಯಾನ್ಸಲ್ ಮಾಡಿದ್ದಾರೆ ಸರ್. DC ಆಗಿದೆ, ಗಮನಕ್ಕೆ ತರಬೇಕು. ಏಕಾಏಕಿ ಇದು ಪ್ರೈವೇಟ್ ಪ್ರೋಗ್ರಾಮ್ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ. 1,75,000 ದುಡ್ಡು ರಿಲೀಸ್ ಮಾಡಿದೆ. ನ್ಯಾಯಯುತವಾಗಿ ಇದು ದುಡ್ಡು ಅನುಷ್ಠಾನ ಆಗಬೇಕು ಮೇಡಮ್, ಸರಿನಾ? ತಪ್ಪು ಎಲ್ಲಿ ನೀವು ಜನಪ್ರತಿನಿಧಿಗಳಿಗೆ ಒಂದು ವಾರ ಮುಂಚೆ ಎಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ಎಲ್ಲಿ ಒಂದು ಅಕ್ಕ ಕೊಡಿ, ಅದು ಪ್ರೋಟೋಕಾಲ್ ಪ್ರಕಾರ ಎಲ್ಲಿ ಕಳಿಸಿದ್ದೀರಾ? ನಾಳೆ ಪ್ರೋಗ್ರಾಮ್ ಬಾಯಿ ಮಾತಲ್ಲಿ ಬೇಡ ಮೇಡಮ್. ಇವತ್ತು ಹೋಗಿದೆ, ಇವತ್ತು ಕೊಟ್ಟಿದ್ದೀರಾ ನೀವು ಟಪಾಲ್ಗೆ? ಇವತ್ತು ಮೈ ಭಾರತ್ ಇಲಾಖೆಯ ಅಧಿಕಾರಿಗಳು ನಿಯಮದ ಪ್ರಕಾರ 7 ದಿನದ ಮುಂಚೆಯೇ ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಿಳಿಸಬೇಕಾಗಿತ್ತು. ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸಬೇಕು, ಆಹ್ವಾನ ಮುದ್ರಿಸಬೇಕು, ಯುವ ಜನತೆಗೆ ಮಾಹಿತಿಯನ್ನ ನೀಡಬೇಕು, ಟಿ ಶರ್ಟ್ ರೆಡಿ ಮಾಡಿಸಬೇಕು, ಕೊಟೇಶನ್ ಕರಿಬೇಕು, ಜಾಥಾ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮ ಮಾಡಬೇಕು, ಬ್ಯಾನರ್, ಪೋಸ್ಟರ್, ಆಡಿಯೋ, ವಿಡಿಯೋ ಮೂಲಕ ಯುವ ಜನತೆಗೆ ಕಾರ್ಯಕ್ರಮವನ್ನ ಮುಟ್ಟಿಸಬೇಕು. ಆದರೆ ಯಾವುದನ್ನ ಮಾಡದೆ ಕಾರ್ಯಕ್ರಮಕ್ಕೆ ಮುಂದಾಗಿರುವುದು ಶಿಷ್ಟಾಚಾರ ಉಲ್ಲಂಘಿಸಿದಂತಾಗಿತ್ತು. ಈ ಕುರಿತು ಮೇಲಧಿಕಾರಿಗಳಿಗೆ ಮನವರಿಕೆಯನ್ನ ಮಾಡಿಕೊಟ್ಟ ಹಿನ್ನೆಲೆ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಿದ್ದಾರೆ. 4 ಜನನ ಕೂರಿಸ್ಬಿಟ್ಟು 1.25 ಲಕ್ಷ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಂದ್ರೆ ಏನು ಯಾವ ಪುರುಷಾರ್ಥ ಕಾರ್ಯಕ್ರಮ ಮಾಡ್ತಿದ್ದೀರಾ ನೀವು? ADC ನನಗೆ ಗೊತ್ತಿಲ್ಲ ಅಂತಿದ್ದೀರಾ ಮೇಡಮ್. ನಾವು ಮೀಡಿಯಾದವರು ಎಲ್ಲ ಜೊತೆಲೆ ಹೋಗಿದ್ದೀವಿ, ವಿತ್ ರೆಕಾರ್ಡ್ ಇದೆ. ADC DC ಗಮನಕ್ಕೆ ಅಂಬೇಡ್ಕರ್ ಯುವಜನ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಮೈ ಭಾರತ್ ಇಲಾಖೆಯ ಅಧಿಕಾರಿಗಳು ಯಾವುದೇ ಶಿಷ್ಟಾಚಾರವನ್ನ ಪಾಲಿಸಿಲ್ಲ. ಅಟ್ಲೀಸ್ಟ್ ಯುವ ಜನತೆಗೆ ಕಾರ್ಯಕ್ರಮವನ್ನ ಮಾಡ್ತಾ ಇರುವುದರ ಬಗ್ಗೆ ತಿಳಿಸಿಲ್ಲ. ಇದೀಗ ಏಕಾಏಕಿ ಕಾರ್ಯಕ್ರಮ ನಡೆಸಲು ಮುಂದಾಗಿರುವುದು ಸರಿಯಲ್ಲ. ಯುವ ಜನತೆ ಸಹಯೋಗದೊಂದಿಗೆ ಸರ್ಕಾರದ ಶಿಷ್ಟಾಚಾರವನ್ನ ಪಾಲಿಸಿ ಕಾರ್ಯಕ್ರಮ ಮಾಡಬೇಕು. ಇದೀಗ ನಮ್ಮ ಮತ್ತು ಪ್ರಜಾಶಕ್ತಿ ಟಿವಿಯ ಒಂದು ಹೋರಾಟಕ್ಕೆ ಮಣಿದ ಮೇಲಧಿಕಾರಿಗಳು ಇಂದು ಸಿದ್ದಗಂಗೆಯಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಿದ್ದಾರೆ. ಈ ಒಂದು ಹೋರಾಟದಲ್ಲಿ ನಮಗೆ ಸಾಥ್ ನೀಡಿದ ಪ್ರಜಾಶಕ್ತಿ ಟಿವಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದ ಎಂದಿದ್ದಾರೆ. ಮೊದಲಿಗೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ
ಸತತವಾಗಿ ಭಾರತ ಸರ್ಕಾರ ಕೇಂದ್ರ ಯುವ ಕಾರ್ಯಕ್ರಮ ಹಾಗೂ ಕ್ರೀಡಾ ಸಚಿವಾಲಯದ ವತಿಯಿಂದ ಮಹಾನ್ ಮಾನವತಾವಾದಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕಾರ್ಯಕ್ರಮವನ್ನು 150ನೇ ಜನ್ಮ ದಿನೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸ ಆಗಿ ಜಾಥಾವಾಗಿ ಕಾಲ್ನಡಿಗೆ ಮಾಡಬೇಕು, ಜೊತೆನೇ ಒಂದು ಗ್ರ್ಯಾಂಡಾಗಿ ಸ್ಟೇಜ್ ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಮೈ ಭಾರತ್ನ ತುಮಕೂರು ಕಚೇರಿಗೆ 1,75,000 ರೂಪಾಯಿ ಹಣವನ್ನು ಮಂಜೂರು ಮಾಡಲಾಗಿತ್ತು. ಇದನ್ನು ಈ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ನಮ್ಮ ಮೈ ಭಾರತ್ನ ಜಿಲ್ಲಾ ಯುವ ಅಧಿಕಾರಿ ಶಿವಣಿಯವರು ವಿಫಲರಾಗಿದ್ದಾರೆ. ಇದರ ಬಗ್ಗೆ ನಾವು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಯುವಜನ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ನಮ್ಮ ಸಂಜೀವಿನಿ ಯುವಜನ ಸಂಘದ ಅನಿಲ್ ಕುಮಾರ್, ನಮ್ಮೆಲ್ಲ ಯುವಕ ತಂಡದ ಮಿತ್ರರುಗಳು ಸತತವಾಗಿ ಹೋರಾಟವನ್ನು ಮಾಡಿದ್ವಿ. ತಾತ್ಕಾಲಿಕವಾಗಿ ನಮಗೆ ಜಯ ಸಿಕ್ಕಿದೆ. ನಮಗೆ ವಿಶೇಷವಾಗಿ ಪ್ರಜಾಶಕ್ತಿಯ ಒಂದು ಟೀಮ್ಗೆ ಒಂದು ಧನ್ಯವಾದಗಳನ್ನ ಹೇಳಬೇಕು, ಮತ್ತು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಏನು ಸರ್, ಈಗ ಕಾರ್ಯಕ್ರಮದ್ದು ಅದು ಗೈಡ್ಲೈನ್ಸ್ ಪ್ರಕಾರ ಶಿಷ್ಟಾಚಾರವನ್ನು ಪಾಲನೆ ಮಾಡಿಲ್ಲ. ಮೇಯ್ನ್ ಅದೇನೆ 7 ದಿನದ ಮುಂಚೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು, ಇದನ್ನು ಇವರು ಮಾಡಿಲ್ಲ. ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ನಡಿಗೆ ಏನಿದೆ, ನಡಿಗೆ ಮತ್ತು ಒಂದು ಬೃಹತ್ ವೇದಿಕೆ ಕಾರ್ಯಕ್ರಮ ಮಾಡಲಿಕ್ಕೆ ಇವರು ಪತ್ರಿಕಾಗೋಷ್ಠಿ ಮಾಡಬೇಕಿತ್ತು, ಪತ್ರಿಕಾಗೋಷ್ಠಿ ಮಾಡಿಲ್ಲ. ಶಿಷ್ಟಾಚಾರದ ಪ್ರಕಾರ MLAಗಳನ್ನ MP ಗಳನ್ನ ಎಲ್ಲ ಜನಪ್ರತಿನಿಧಿಗಳನ್ನ ಆಹ್ವಾನಿಸಬೇಕು, ಆಹ್ವಾನಿಸಿಲ್ಲ. 4 ಗಂಟೆಗೆ ಕಾರ್ಯಕ್ರಮ ಇತ್ತು, ಅದು ಕಾರ್ಯಕ್ರಮ ರದ್ದಾಗಿದೆ ಸರ್. ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಬೆಳಗ್ಗೆ ಮಾರ್ನಿಂಗು ಅವ್ರಿಗೆ ರಿಕ್ವೆಷನ್ ಕೊಟ್ವಿ, ಮೇಡಮ್ ಹಿಂಗೆ ಶಿಷ್ಟಾಚಾರ ಪಾಲನೆ ಮಾಡಿಲ್ಲ ಮೇಡಮ್ ಅಂತ ಹೇಳಿದ್ವಿ. ಸೊ ಹಾಗೆ ಪ್ರೋಗ್ರಾಮ್ ರದ್ದಾಗಿದೆ ಸರ್. ಥ್ಯಾಂಕ್ ಯು ಸರ್. ಜಯ ಸಿಕ್ಕಿದೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಇದೆ ಸರ್? ಭಾಳ ಖುಷಿ ಇದೆ. ಹೇಗೆಂದರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಇವತ್ತು ಭಾರತ ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅವರು ಕಾನ್ಸ್ಟಿಟ್ಯೂಷನನ್ನು ಇವತ್ತು ಜಾರಿ ಮಾಡಿರುವಂಥದ್ದು. ನಮ್ಮ ಏನು ಯುವಜನ ಅಧಿಕಾರಿಗಳು ಏನಿದ್ದಾರೆ, ಯುವಕ ಸಂಘಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮನ್ನೆಲ್ಲರೂ ಆಹ್ವಾನಿಸಬೇಕಾಗ್ತದೆ. ಆದರೆ ಇವರು ಏಕಾಏಕಿ ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ತಾರೆ. ಏಕೆಂದರೆ ಏಕಪಕ್ಷೀಯವಾಗಿ ಅವರೇನೇ ಸಹ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಒಂದೇ ದಿನಕ್ಕೆ ನಿರ್ಧಾರ ತಗೊಂಡು ಎಲ್ಲರಿಗೂ ನಾವು ಹೇಳಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ನಮಗೆ ಯುವಕ ಸಂಘಗಳಿಗೆ ಮಾಹಿತಿ ಇಲ್ಲ. ಸಕ್ರಿಯವಾಗಿ ಭಾಗವಹಿಸುವಂತಹ ನಮ್ಮಂಥ ಯುವಕ ಸಂಘಗಳಿಗೆ ಮಾಹಿತಿ ಇಲ್ಲ ಅಂದರೆ ಖಂಡಿತ ಇವರು ಎಲ್ಲ ಒಂದು ಕಡೆ ಎಡುತ್ತಾ ಇದ್ದಾರೆ ಅನ್ನೋಂಥದ್ದು ಸರ್. ದೂರು ಕೊಟ್ಟಿದ್ರೆ ಅದು ಜಯ ಆಯಿತಾ ಸರ್? ಖಂಡಿತ ಜಯ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಹೋಗಿ ಅವ್ರು ಮೇಡಮ್ ಅಲ್ಲೇ ಕೂತ್ಕೊಂಡು ಆಫೀಸಲ್ಲಿ ನಾವು ಹೋಗಿ ಅವ್ರಿಗೆ ಮಾಹಿತಿಯನ್ನು ಮಾಹಿತಿಯನ್ನು ಕೊಡ್ತೀವಿ. ಕೊಟ್ಟಾದಂಥ ಸಂದರ್ಭದಲ್ಲಿ ಅವರು ADC ಅವರಿಗೆ ಮಾಹಿತಿಯನ್ನು ನೀಡ್ತಾರೆ. ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ನಡೆಗೆ ಖಂಡಿತ ನಾವು ಸ್ವಾಗತ ಮಾಡ್ತೀವಿ ಸರ್. ಇವಾಗ ನಮಗೆ ಇವತ್ತು ಹೋರಾಟ ಮಾಡೋದಕ್ಕೆ ಜಯ ಸಿಕ್ಕಿದೆ. ಯುವಕ ಸಂಘಗಳಿಗೆ ಎಲ್ಲ ಯುವಕ ಸಂಘದ ಎಲ್ಲ ಮಿತ್ರರು ಸಹ ಇವತ್ತು ಜಯ ಸಿಕ್ಕಿರುವಂಥ ಸರ್. ಇದು ಆಮೇಲೆ ಪ್ರಜಾಶಕ್ತಿ ಟಿವಿಗೆ ಧನ್ಯವಾದಗಳು ಸರ್. ಒಟ್ನಲ್ಲಿ ನಿಯಮ ಬಾಹಿರವಾಗಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನವನ್ನ ಆಚರಿಸಲು ಮೈ ಭಾರತ್ ಇಲಾಖೆ ಮುಂದಾಗಿತ್ತು. ಆದರೆ ಆಚರಣೆಯಲ್ಲಿ ಕಾನೂನಿನ ಯಾವುದೇ ಶಿಷ್ಟಾಚಾರವನ್ನ ಪಾಲಿಸದೆ ಏಕಾಏಕಿ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು, ಹಾಗೆಯೇ ಯುವ ಜನತೆಗೆ ಒಂದೇ ಒಂದು ಮಾಹಿತಿಯನ್ನ ತಿಳಿಸದಿರುವುದು ಸರಿಯಲ್ಲ. ಇನ್ನು ಯುವ ಜನತೆಗೆ ಪ್ರಜಾಶಕ್ತಿ ಟಿವಿ ಸಾಥ್ ನೀಡಿತ್ತು. ಇದರ ಫಲವಾಗಿ ಇಂದು ಕಾರ್ಯಕ್ರಮಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಆದರೆ ಮುಂದೆ ಎಲ್ಲರೊಟ್ಟಿಗೂಡಿ ಒಂದೊಳ್ಳೆ ವೇದಿಕೆ ಕಾರ್ಯಕ್ರಮ ಮಾಡಲಿ, ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಎಂಬುದು ಪ್ರಜಾಶಕ್ತಿ ಟಿವಿಯ ಆಶಯ ಕೂಡ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.